ಹಲೋ ನಮಸ್ಕಾರ ಎಲ್ರಿಗೂ. ಕಡಿಮೆನೆ ಹೇಳಿರೋದು 30 ರೂಪಾಯಿ ಕೊಡು ಸರ್. ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವಂತೂ ಚೆನ್ನಾಗಿದ್ದೀವಿ. ಸೊ ಇವತ್ತು ನಾವು ಹೊರಡ್ತಿರೋದು ಬಂದು ಮನೆ ದೇವರಿಗೆ. ಸೊ ನಾವು ಕಾರ್ ತೊಗೊಂಡೋಗಿಂದ ಪೂಜೆ ಮಾಡ್ಸೋಕ್ಕೆ ಹೋಗೇ ಇರಲಿಲ್ಲ. ಸೊ ಟೈಮ್ ಆಗಿರಲಿಲ್ಲ. ಸೊ ಇವತ್ತು ಟೈಮ್ ಬಂದಿದೆ. ಸೊ ನಾವು ಗಾಡಿ ಪೂಜೆ ಮಾಡ್ಸೋಕ್ಕೆ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಮನೆ ದೇವ್ರು ಎಲ್ಲಿದೆ ಏನು ಎತ್ತ ಅಂತ ನಾನು ಹೋಗ್ತಾ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಸದ್ಯಕ್ಕೆ ನಾವು ಇವಾಗ RMCಗೆ ಬಂದಿದ್ದೀವಿ ಹೂವು ತೊಗೋಬೇಕು ಅಂತ. ಸೊ ಎಲ್ಲ ತೊಗೊಂಡು ಬಂದ್ವಿ. ಆ್ಯಂಡ್ ನಮ್ಮ ಮಮ್ಮಿಯವರು ಇಲ್ಲೇ ಇದ್ದರು ಮನೆ ಹತ್ರ. ಸೊ ಅದಕ್ಕೆ ಅವರು RMCಗೆ ಬನ್ನಿ ಅಂತ ಕರೆದ್ವಿ. ಯಾಕೆ ಮನೆ ಹತ್ರ ಕಾರ್ ಪಾರ್ಕ್ ಮಾಡೋಕ್ಕೆ ಜಾಗ ಇರಲಿಲ್ಲ. ಸೊ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನೇನವ್ರು ಬರ್ತಿದ್ದಾರೆ. ಹಾಯ್, ವೆಲ್ಕಮ್. ಹಾಯ್, ಬನ್ನಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬರೋಣ, ನಮ್ಮ ಮನೆ ದೇವ್ರಿಗೆ. ದೇವಸ್ಥಾನಕ್ಕೆ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ. ಹೂವು ತಗೊಂಡಿದ್ದೀವಿ ಅಷ್ಟೇ, ಒಂದು 3 ಬಾರ್ ಹೂವು ತಗೊಂಡಿದ್ದೀನಿ. ಗಾಡಿ ಒಂದು ಚಿಕ್ಕದೊಂದು ಹಾರ ತೊಗೊಂಡಿದ್ದೀನಿ. ತುಳಸಿ ತೊಗೊಂಡಿಲ್ಲ. ತುಳಸಿ ಐತಲ್ಲೇ ತಗೊಂಡಿಲ್ಲ. ಹಾಯ್ ಹಾಯ್ ಮಾಡು, ಹಾಯ್ ಮಾಡು. ಕೈ ಕೈಯಲ್ಲಿ ಹೆಂಗೆ ಲಕ್ಷ ಇಲ್ಲ ಹೆಂಗೆ ವಾವಣ್ಣ ಲಕ್ಷ ವಾವಣ್ಣ ಮೆಣಸಿನ್ಕಾಯಿ ಬೋಂಡ ತರಕ್ಕೆ ಹೋಗಿದ್ದೆ. ಕೊಡಿ ಎಲ್ಲರಿಗೂ. ಟಾಪ್ ಕರ್ಜಿಕಾಯಿ ತಂದು ನೋಡಕ. ಊಟ ಮಾಡೋಂಗಿಲ್ಲ, ಬೆಳಗ್ಗೆ ತಿಂದಿದ್ದ ಹಂಗೇನಿಲ್ಲ, ತಿನ್ಬಿಟ್ಟೆ ಹೋಗೋಣ ನೋಡಿ. ಹೆಂಗಿತ್ತು ಬೋಂಡ? ಮಗ ಬರ್ತಂತ ಕಡೆ 1,500 ರೂಪಾಯಿ, 1,500 ರೂಪಾಯಿ ಆಗೋಗದೆ ಆಲ್ರೆಡಿ ಟೋಲ್. Cheers ಮಾಡು. Cheers. ಎಷ್ಟೊತ್ತೆ? 5 ರೂಪಾಯಿ ಒಂದು ಕರ್ಜಿಕಾಯಿ, 5 ರೂಪಾಯಿ. ಚಕ್ಲಿನೂ ಮಾಡ್ತಾ ಇಲ್ಲ ಅಮ್ಮ. ಕರ್ಜಿಕಾಯಿ ತರಬೇಕಾನೆ. ಊಟಕ್ಕೆ ಅಂತ ನಿಲ್ಸಿದ್ದೀವಿ. ಯಾಕಂದರೆ ಮನೆಯಲ್ಲಿ ನಾವು ಆ್ಯಕ್ಚುಲಿ ಊಟ ಮಾಡೋಣ ಅಂತ ಹೇಳಿದ್ವಿ. ಅವರಿಲ್ಲ, ಹೊರಗಡೆ ಹೋಗ್ತಾ ಇದ್ದೀವಲ್ಲ, ಹೆಂಗೆ ಹೊರಗಡೆನೇ ಇರೋಣ, ಕೂತ್ಕೊಂಡು ಊಟ ಮಾಡೋಣ ಅಂತಂದರು. ಸೊ ಬೆಳಿಗ್ಗೆ ಪಲಾವ್ ಮಾಡಿದ್ವಿ. ಸೊ ಅದನ್ನು ತೊಗೊಂಡು ಬಂದಿದ್ದೀವಿ. ಆ್ಯಂಡ್ ಸ್ವಲ್ಪ ಪುಳಿಯೋಗರೆ ಇದೆ. ಸೊ ಎಲ್ಲ ಊಟ ಮಾಡೋಕ್ಕೆ ಎಲ್ಲ ಪ್ಲೇಟ್ ತೊಗೊಳ್ತಾ ಇದ್ದಾರೆ. ಸೊ ಬನ್ನಿ ತೋರಿಸ್ತೀನಿ. ಆ್ಯಂಡ್ ಇವತ್ತು ನಾವು ಮನೆ ದೇವ್ರಿಗೆ ಇರೋದು 3 ದೇವಸ್ಥಾನ, 3 ಇರೋದು ಟೋಟಲಾಗಿ. ಬಟ್ ನಾವು ಈಗ ಒಂದಕ್ಕೆ ಹೋಗ್ತಾ ಇಲ್ಲ. ಯಾಕಂದರೆ ಅದಕ್ಕೆ ನಾವು ಶನಿವಾರ ಅವತ್ತೇ ಹೋಗ್ಬೇಕಂತ ಲಕ್ಷ್ಮೀ ನರಸಿಂಹಸ್ವಾಮಿಗೆ. ಸೊ ಇವತ್ತು ಮಂಗಳವಾರ ಆಗಿರೋದ್ರಿಂದ 2 ದೇವಸ್ಥಾನ ಮಾತ್ರ ನೋಡ್ಕೊಂಡು ಹೋಗೋಣ. ಸೊ ಎಲ್ಲಿ ಏನು ಅಂತ ನಾನು ಹೇಳ್ತೀನಿ. ಸೊ ಈಗ ಸದ್ಯಕ್ಕೆ ಊಟ ಮಾಡೋಣ ಬನ್ನಿ. ಹಲೋ ಹಾಯ್, ಸರ್ವ್ ಮಾಡ್ತಾರೆ ಪಲಾವ್. ಇನ್ನೊಂದ್ಸತಿ ಹಾಕಿ. ಯಾಕೆ ನೀವು ಪುಳಿಯೋಗರೆ ಬೇಕಾ? ಹಾಗೇನು? ಅಯ್ಯೋ ಮಮ್ಮಿ ಬಂದಿದ್ದೀವಿ. ಬನ್ನಿ. ಯಾವಾಗ ನೋಡಿದ್ರು? ಒಂದ್ಸತಿ ಬಂದಿದೆ ಇದೇ ಥರ ಎಲ್ಲ ಹಿಡಿದು ಹಾಕಿದ್ದೀನಿ. ಒಂದ್ಸತಿ ಅಪ್ಲೋಡ್ ಮಾಡೇ ಇಲ್ಲ, ವಿಡಿಯೋನೇ ಮಾಡಿಲ್ಲ. ಒಂದ್ಸತಿ ಹತ್ರ ರೀಚ್ ಆಗಿದ್ದೀವಿ. ಕಾರ್ನ ಇಳಿಸಿದ್ದೀವಿ. ಸೊ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಆಮೇಲೆ ಕಾರ್ಗೆ ಹೂವು ಹಾಕೋಣ. ಸೊ ಬನ್ನಿ ಹೋಗ್ತಾ ಇದ್ದೀವಿ, ಒಳಗಡೆ ಹೋಗೋಣ. ಸೊ ಇಲ್ಲೂ ಒಂದಿದೆ ದೇವರು. ಆ್ಯಂಡ್ ಇಲ್ಲಿದೆ, ಇದೆ ಕಾಳಿಕಾಂಬ ದೇವರು, ಇದೆ ನಮ್ಮ ಮನೆ ದೇವರು ನೋಡಿ, KG ಟೆಂಪಲ್. ಸೊ ಹಾಯ್, ಹೋಗೋಣ ರೆಡಿ. ಏನಂದರೆ ನಾವು ಹೂವು ತೊಗೊಂಡು ಬಂದಿದ್ವಿ.
ಸೊ ನಾವು ಅದೇ ಒಂದು ವರ್ಷ ತುಂಬವರೆಗೂ ಪೂಜೆ ಮಾಡ್ಸಂಗಿಲ್ಲ, ಯಾಕಂದರೆ ನಮ್ಮ ಅತ್ತೆ ತೀರೋಗಿರೋ ಕಾರಣದಿಂದ. ಸೊ ಅದಕ್ಕೆ ನಾವು ಏನು ಬೇಡ ಅಂತ ಅಂದ್ಕೊಂಡು ಬಂದಿದ್ವಿ. ಬಟ್ ಆದರೆ ಇವಾಗ ಕಡ್ಡಿ ಕರ್ಪೂರ ತೊಗೊಂಡು ಬಾಳೆಹಣ್ಣು ಬೇಡ, ತೆಂಗಿನಕಾಯಿ ಒಂದು ಬಿಟ್ಟು ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಕಡ್ಡಿ ಕರ್ಪೂರ ತರಕ್ಕೆ ಹೋಗಿದ್ದಾರೆ. ಸೊ ನಾವಿದೆ ವೆಯ್ಟ್ ಮಾಡ್ತಾಯಿದ್ದೀವಿ. ಅವ್ರು ಬಂದ ತಕ್ಷಣ ಹೋಗಬೇಕು. ಟೈಮ್ ಆ್ಯಕ್ಚುಲಿ ಎಷ್ಟಾಗಿದೆ ಗೊತ್ತಾ? 4:15 ಆಯಿತು. ಸೊ 4:15 ನಾವು ಈ ದೇವಸ್ಥಾನಕ್ಕೆ ಲಾಸ್ಟ್ ಯಾವಾಗ ಬಂದಿದ್ದು ಅಂತ ಅಂದರೆ ಲಾಸ್ಟ್ ನಮ್ಮ ಮತ್ತೆ ತೀರೋಗಿದ್ರಲ್ಲ. ಸೊ ಅದಾದಮೇಲೆ ಒಂದು 3 ತಿಂಗಳ ಒಳಗಡೆ ನಾವು ಯಾವುದಾದ್ರೂ ದೇವಸ್ಥಾನದಲ್ಲಿ ಒಂದು ನೈಟ್ ಬಂದು ಮಲಗಿದ್ದು ಹೋಗಬೇಕು ಅಂತ ಹೇಳಿದರು. ಸೊ ನಾವು ಇದೇ ದೇವಸ್ಥಾನಕ್ಕೆ ಬಂದಿದ್ವಿ, KG ಟೆಂಪಲ್ ಅಂತ, ಕಾಲ್ಗಟ್ಟಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ. ಸೊ ನೋಡಿ ಇಲ್ಲೇ ಲಾಸ್ಟ್ ಬಂದಿದ್ದಲ್ಲ ಲಾಸ್ಟ್ ಟೈಮು. ಸೊ ಇಲ್ಲೇ ನಾವು ಆ್ಯಕ್ಚುಲಿ ಶಾಪೆಲ್ಲ ತಂದು ಇಲ್ಲೇ ಮಲಗಿದ್ದು ಒಂದು ನೈಟು. ಸೊ ನೆಕ್ಸ್ಟ್ ಡೇ ಹೋಗಿದ್ವಿ. ಸೊ ಇವಾಗ ಬಂದಿರೋದು ಚೆನ್ನಾಗಿ ಅನಿಸ್ತಿದೆ. ಇನ್ನೊಂದು ನಾವು ಕಾರ್ ಪೂಜೆ ಮಾಡ್ಸೋಕ್ಕೆ ಬಂದಿರೋದು. ತುಂಬ ದಿನ ಅನ್ಕೋತಿದ್ವಿ ಮನೆ ದೇವ್ರಿಗೆ ಹೋಗಲೇಬೇಕು ಅಂತ, ಬಟ್ ಬರೋಕ್ಕಾಗಿರಲಿಲ್ಲ. ಸೊ ಇವಾಗ ಬಂದಿದ್ವಿ. ಸೊ ಇವ್ರು ಬಂದರು. ಹೋಗಿದ್ದೀನಿ. ಇವಾಗ ಕಾರ್ ಪೂಜೆ ಸ್ಟಾರ್ಟ್ ಮಾಡಿಸ್ಬಿಟ್ಟಿದ್ದಾರೆ. ಎಲ್ಲಿಗೆ ಬಂದಿದ್ದೀವಿ ಪಪ್ಪು? ಚಾಮಿಗೆ ಬಂದಿದ್ದೀವಿ. ಏನಿಗೆ ಬಂದಿರೋದು ನಾವು? ಜೋರಾಗಿ ಮಾತಾಡು ಬಾಯಲ್ಲಿ. ಕಾರ್ ಪೂಜೆ ಮಾಡ್ಸಕ್ಕೆ. ಕೂಚು ಕೂಚು. ಈಗ ಹೇಳು. ಕಾರ್ ಪೂಜೆ ಮಾಡ್ತಾ ಇದ್ದೀವಿ ತಾನೇ? ನಂಗೆ ಗೊತ್ತುಕೊಡು. ಸೊ ಪೂಜೆ ಮುಗೀತು. ಇನ್ನೊಂದು ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಗೊತ್ತಿಲ್ಲ, ನೋಡೋಣ. ಎಲ್ಲಿ ಕರ್ಕೊಂಡು ಹೋಗ್ಬಿಡಿ. ತರಕಾರಿ ತೊಗೊಬೇಕಾ? ತೊಗೊಂಡವನ ಮಂಗಳವಾರ ಸಂತೆ ನಡೆಯುತ್ತೆ ಅಂತ, ಸೊ ಅದಕ್ಕೆ ತೊಗೊಳಕ್ಕೆ ಬಂದಿದ್ವಿ ಈಗ. ಸೊ ನಮ್ಮ ಮಮ್ಮಿ ಏನು ಹೇಳ್ತಾರೆ ತೊಗೊಂಡೋಗೋಣ ಬನ್ನಿ. ಬಾಮ್ಮ, ಪೂಜೆ ಎಲ್ಲ ಮುಗೀತಾ? ಹಾಂ, ಎಲ್ಲ ಪೂಜೆ ಎಲ್ಲ ಮುಗೀತು. ನೆಕ್ಸ್ಟ್ ಎಲ್ಲಿಗೆ? ಸಂತೆಗೆ ಹೋಗೋಣ ಬನ್ನಿ. ಅಲ್ಲ, ಅದಾದ್ಮೇಲೆ ದೇವಸ್ಥಾನಕ್ಕೆ ಎಲ್ಲಿಗೆ ಅಂತ ಕೇಳಿ. ನೆಕ್ಸ್ಟು ದೇವಸ್ಥಾನ ಎತ್ತೇನಹಳ್ಳಿ ಮಾರಮ್ಮನ ದೇವಸ್ಥಾನ. ದೂರ ಮೇಲಿಂದ? ಇಲ್ಲಿಂದ ಸ್ವಲ್ಪ ದೂರ, ಒಂದು 30 ಕಿಲೋಮೀಟರ್. 100 ರೂಪಾಯಿಗೆ 2 kg ಬರೀ 40 ರೂಪಾಯಿ ಕೆಜಿ, ಅರ್ಧ 20. ನೋಡಿ ಇಲ್ಲಿದ್ದಾರೆ ಪರ್ಚೇಸಿಂಗ್. ಪ್ಲೀಸ್ ಆ್ಯಕ್ಚುಲಿ ಇನ್ನೊಂದು ಹೇಳಬೇಕು, ದಯವಿಟ್ಟು ಯಾರು ಇದು ನನ್ನ ವಿಡಿಯೋನ ಮೊದಲನೇ ಸಲ ನೋಡ್ತಾ ಇದ್ದೀರೋ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಆ್ಯಂಡ್ ತುಂಬ ಜನ ನೋಡ್ತಿದ್ದೀರಾ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನ್ನ ಚಾನಲ್ ಬಂದು ಅಮೃತ ಸ್ಮೈಲ್ ಯೂಟ್ಯೂಬ್ ಚಾನಲ್ ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಇನ್ನೂ ವಿಡಿಯೋ ಇದೆ, ನೋಡ್ತಾ ಇದ್ದೀನಿ. ಬೋಂಡ ತಿಂತಾ ಇದ್ದೀನಿ ನೀನು. ಏನು ತಿಂತಿದ್ಯಾ? ಬೋಂಡ ದೋಸೆ. ಬೋಂಡ. ಎಲ್ಲರಿಗೂ ನಮಸ್ತೆ. ನಾವು ಇಲ್ಲಿ ಎತ್ತೇನಹಳ್ಳಿ ಮಾರಮ್ಮ ಅಂತ ದೇವಸ್ಥಾನಕ್ಕೆ ಬಂದಿದ್ದೀವಿ. ಎಲ್ಲರೂ ಬನ್ನಿ ನೋಡೋಣ. ತುಂಬ ಹಳೆ ದೇವಸ್ಥಾನ ಇದು. ಸೊ ಇವಾಗ ನೆಕ್ಸ್ಟ್ ನಾವು ಬಂದಿರೋದು ಎತ್ತೇನಹಳ್ಳಿ ಮಾರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ರೀಸೆಂಟಾಗಿ ಜಾತ್ರೆ ಬೇರೆ ಏನೋ ಆಗಿದೆ ಅಂತೆ. ಸೊ ನೋಡೋಣ ಬನ್ನಿ, ಹೋಗ್ತಾಯಿದ್ದೀವಿ. ಟೈಮ್ ಈಗ 6:20 ಆಯಿತು. ಸೊ ಈಗ ಬಂದಿದ್ದೀವಿ. ಬನ್ನಿ ಸದ್ಯಕ್ಕೆ ದರ್ಶನ ಮಾಡ್ಕೊಂಡು ಬರೋಣ. ಇಲ್ಲಿ ದರ್ಶನ ಮಾಡೋಣ ಅಂತ ಬಂದ್ವಿ. ಅಷ್ಟರಲ್ಲಿ ದೇವ್ರನ್ನ ಮೆರವಣಿಗೆಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಇದು ಮೆರವಣಿಗೆ ದೇವರು, ಯಾಕಂದರೆ ಮೆರವಣಿಗೆಗೂ ತೊಗೊಂಡು ಹೋಗ್ತಾರೆ. ಆ್ಯಂಡ್ ಯಾರಾದರೂ ಮನೆಗೆ ಕರ್ಸ್ಕೊಳ್ಳೋ ಅಂಥವ್ರಿಗೂ ಕೂಡ ಈ ದೇವ್ರನ್ನ ಕಳಿಸ್ಕೊಡ್ತಾರೆ. ಸೊ ಇಲ್ಲಿ ಅದೇ ನಡೀತಾ ಇರೋದು ಇವತ್ತು. ಯಾರೋ ಊರಿನವರು ಬಂದು ದೇವ್ರನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಕೂಡ ನಾವು ಬಂದಾಗ ಇಲ್ಲಿ ದೇವ್ರು ಇರಲಿಲ್ಲ, ತೊಗೊಂಡೋಗ್ಬಿಟ್ಟಿದ್ರು. ಆ್ಯಂಡ್ ಇವತ್ತು ಲಕ್ಕಿಲಿ ಆ್ಯಕ್ಚುಲಿ ನಮಗೆ ಇವತ್ತು ದರ್ಶನ ಮಾಡೋಕ್ಕೆ ಇದು ಸಿಕ್ತು ಚಾನ್ಸು.
ಅದು ಮಾರಮ್ಮ ದೇವಸ್ಥಾನ. ಸೊ ದರ್ಶನ ಮಾಡ್ಕೊಂಡು ಹೂವು ಕೊಟ್ಟು ಹೊಡ್ತಾ ಇದ್ದೀವಿ ನಾವೀಗ. ಟೀ ಬ್ರೇಕ್ ತೊಗೊಂಡಿದ್ದೀವಿ. ನೀ ಏನು ಕುಡಿದ್ಯಮ್ಮ? ನೀರು ಕಾರಲ್ಲೇ ಇದೆಯಲ್ಲ, ನೀರು ಕುಡಿಯೋಕ್ಕಿಲ್ಲ. ಇವರಿಬ್ಬರು ಟೀ ಕುಡಿತಾ ಇದ್ದಾರೆ. ನೀರೇ ಹಾಕಿಲ್ಲ. ಬನ್ನು ಗುಲ್ಕನ್ನು ಆ್ಯಕ್ಚುಲಿ ನಾವು ಇವಾಗ ಪಿಂಕಿ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಬರೀ ಪಿಂಕಿನ ತೋರಿಸ್ತೀವಿ. ಸೊ ಲೇಟ್ ಆಗಿದೆ ತುಂಬ. ಹಂಗೆ ಹೋಗ್ತಾ ಮಾತಾಡ್ಸ್ಕೊಂಡು ತುಂಬ ದಿನ ಆಗಿತ್ತು. ಫ್ಯಾಮಿಲಿಯವರೆಲ್ಲ ಹೋಗಿ ತುಂಬ ದಿನ ಆಗಿತ್ತು. ಸೊ ಅದಕ್ಕೆ ಹೋಗಿ ನಾವು ಮಾತಾಡಿಸ್ಕೊಂಡು ಅಲ್ಲೇ ಊಟ ಮಾಡಿಕೊಂಡು ಮನೇಲಿದ್ದೀವಿ. ಸೊ ಇದು ಪಿಂಕಿ ಮನೆ ಹತ್ರಕ್ಕೆ ಹೋಗೋಕ್ಕೆ ಮುಂಚೆ ಸೊ ಬೆಸ್ಟ್ ತಿಂಡಿ ತೊಗೊಂಡೋಗೋಣ ಅಂತ. ಸೊ ಪಿಂಕಿಗೆ ಮತ್ತು ನಮ್ಮ ನಾರಾಯಣ ಅಂಕಲ್ಗೆ ಅಲೋ ಹನಿ ಕೇಕ್ ತಿಂತಾಯಿದ್ದೀವಿ. ಆ್ಯಂಡ್ ಈ ಬೇಕ್ರಿ ಕೂಡ ನಮಗೆ ಗೊತ್ತಿರೋರ್ದೇನೆ. ಸೊ ಅದು ನಾವು ಇದ್ದೀವಲ್ಲ ದೊಡ್ಡಬಳ್ಳಾಪುರಲ್ಲಿ. ಸೊ ಅಲ್ಲಿ ಗೊತ್ತಿರೋರ್ದೇನೆ ಇದನ್ನು ಹೋಗಿ ಇದು ಮಾಡಿದ್ದಾರೆ. ಸೊ ಹಂಗೆ ಮಾತಾಡ್ಕೊಂಡು ತಗೊಳ್ತೀವಿ. ಗಾಡಿ ಅಲ್ಲಿ ಹಾಕ್ಬಿಟ್ಟು ಅಂಗಡಿ ಅಂತಾನೆ ಹತ್ರ ಬಂದಿದ್ದೀವಿ. ಸೊ ಹೊಸ ಮನೆ ಏನು ಕಟ್ತಿದ್ರಲ್ಲ, ಸೊ ನೀವು ನೋಡ್ಬೋದು. ಇನ್ನು ನೀವು ನೋಡೋಕ್ಕಾಗಲ್ಲ ಆ್ಯಕ್ಚುಲಿ. ಸೊ ನೆಕ್ಸ್ಟ್ ಮಂತೇ ಅವ್ರದ್ದು ಮನೆ ಗೃಹ ಪ್ರವೇಶ ಇರೋದು. ವ್ಲಾಗ್ ಬರುತ್ತೆ, ನೋಡಬೇಕು. ಮಿಸ್ ಮಾಡಿದೆ ನೋಡಿ ನಾನು. ಸೊ ಇವಾಗ ಹೇಗಾಗಿದೆ ಅಂತ ನೋಡೋಕೆ ಹೋಗ್ತಾ ಇದ್ದೀವಿ. ಲೈಟ್ ಇಲ್ಲ, ಇನ್ನು ಲೈಟ್ ಆನ್ ಮಾಡೋಕೆ ಹೋಗಿದ್ದಾರೆ. ಏನು ನಡೀತಾ ಇದೀಗಾರು ತಗೋ ಮಮ್ಮ. ಚೆನ್ನಾಗಿದೆಯಾ ಬಾ ಮಮ್ಮ. ಏನು ಗುರು ಇದು? ಜಾಮೂನ್. ಎಲ್ಲರೂ ಲಕ್ಷ ಮಲಗ್ಬಿಟ್ಟಿದ್ದಾಳೆ. ಪಿಂಕಿ ಈಸಿಯಾ? ಹಾಯ್ ಪಿಂಕಿ. ಹಾಯ್ ಚೋಟು. ಇನ್ನೊಂದೇ ನೆಕ್ಸ್ಟ್ ತಿಂಗಳು ಗೃಹ ಪ್ರವೇಶ ನಿಮ್ಮ ಮನೆಯಲ್ಲಿ. ಸರಿ ಬಾಯ್ ಗುರು. ನೆಕ್ಸ್ಟ್ ಯಾವಾಗ ಮೀಟ್ ಆಗೋಣ? ಇನ್ನೇನು ದೇವ್ರು ಮಾಡ್ತಿರಲ್ಲ. 25 ತಾರೀಕು. ಆಲ್ ದಿ ಬೆಸ್ಟ್. ಸುಮ್ಮನೆ ಬಾ ಮಾಮ, ಮಲ್ಕೊಂಡಿರು, ಬೆಳಗ್ಗೆ ಹೋಗಿರುತ್ತೆ. ಎಲ್ಲ ಮೇಕೆ ಕುರಿಯವ ಮಾಮ. ಈಗ ಎಲ್ಲರಿಗೂ ಬಾಯ್.